ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ನೀವು ಇನ್ನು ಮುಂದೆ ಎಲ್ಲೂ ಕೂಡ ಕರೆಂಟ್ ಅಫೇರ್ಸ್ಗಳಿಗಾಗಿ ಬೇರೆ ಬೇರೆ ಚಾನಲ್ಗಳನ್ನು ಹುಡುಕೋದು ಬೇಕಾಗಿಲ್ಲ, ಏನೇನು ಕೂಡ ಓದೋದು ಬೇಕಾಗಿಲ್ಲ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಈಗ FDA ಪ್ರಶ್ನೆ ಪತ್ರಿಕೆ ಈಗ ಆಗಿದೆ. ಅದರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ನೋಡಿ. ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಮತ್ತು ಕರೆಂಟ್ ಅಫೇರ್ಸಲ್ಲೂ ಕೂಡ ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳು ಇಲ್ಲಿ ಬರ್ತಾ ಇದ್ದಾವೆ. ಓಕೆನಾ. ಅದಕ್ಕಾಗಿ ನಾನೇನು ಮಾಡ್ತಿದ್ದೇನೆ, ಹೇಳಿಕೆ ರೂಪದಲ್ಲಿ ನಿಮಗೆ ಈಸಿ ಕರೆಂಟ್ ಅಫೇರ್ಸ್ನ ನೀವು ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಈಸಿಯಾಗಿ ನೀವು ಮಾಡ್ಕೋತೀರಿ. ಆದರೆ ಟಫ್ ಕರೆಂಟ್ ಅಫೇರ್ಸನ್ನು ಈಗ ಕೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾನು ಈ ಒಂದು ತರಗತಿಗಳನ್ನು ಶುರು ಮಾಡಿದ್ದೇನೆ ಇನ್ಮೇಲೆ. ಈಗ ಏನು ನಿಮಗೆ ಈಸಿ ಕರೆಂಟ್ ಅಫೇರ್ಸನ್ನು ಮಂತ್ಲಿ ಮ್ಯಾಗ್ಝೀನಲ್ಲಿ ಏನು ಜನವರಿ ಕಂಪ್ಲೀಟಾಗಿ ಏನು ಕರೆಂಟ್ ಅಫೇರ್ಸ್ ಕೊಡ್ತೇನೆ, ಆ ಒಂದು ಕರೆಂಟ್ ಅಫೇರ್ಸಲ್ಲಿ ಸಿಗುತ್ತೆ. ನೀವು ಏನೂ ಕೂಡ ವರಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಏನು ಪ್ರತಿದಿನದ ಒಂದು ಕರೆಂಟ್ ಅಫೇರ್ಸ್ ಇರ್ತದೆ, ಅಂದರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಅಂತ ಏನು ಮಾಡ್ತೇನೆ. ಈಗ 1ರಿಂದ 7ನೇ ತಾರೀಕು ಆಗಿದೆ, ಈಗ ನೆಕ್ಸ್ಟ್ 8ರಿಂದ 13ನೇ ತಾರೀಕು ಅಂತ. ಇಂಥ ಒಂದು ಕರೆಂಟ್ ಅಫೇರ್ಸಲ್ಲಿ ನಿಮಗೆ ಯಾವ ರೀತಿ ಪ್ರಶ್ನೆಗಳು ಸಿಗ್ತವೆ ಅಂತ ನೀವು ಕ್ವಾಲಿಟಿ ನೋಡ್ಬೋದು, ಯಾವ ರೀತಿ ಸಿಗುತ್ತೆ ಅಂತ. ವೆರಿ ಇಂಪಾರ್ಟೆಂಟಾಗಿ ನಾನು ತರಗತಿಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೇನೆ. ಅದಕ್ಕಾಗಿ ಏನಪ್ಪ ಮಾಡಬೇಕು ಅಂತ ಎಲ್ಲರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ನೀವು ಫ್ರೀಯಾಗಿ ನೀವು ನೋಡ್ಕೊಳ್ತಾ ಹೋಗ್ಬೋದು. ಈಗ ಕೀ ಆನ್ಸರ್ಸ್ಗಳನ್ನು ಕೂಡ ಬಿಟ್ಟಿದ್ದಾರೆ, ನೀವು ಒಂದ್ಸಲಿ ಚೆಕ್ ಮಾಡ್ಕೋಬೋದು ಅಂತ ಹೇಳ್ತಾ ಈಗ ಬರ್ಬೋದು. ಈಗ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ಗೆ ಈಗ ನೋಡ್ಕೊಳ್ತಾ ಹೋಗ್ಬಿಡೋಣ, ಯಾಕೆಂದರೆ ತುಂಬ ಟೈಮ್ ಇಲ್ಲ ನಮ್ಮ ಹತ್ರ. ಈಗಾಗಲೇ ವೆರಿ ಇಂಪಾರ್ಟೆಂಟಾಗಿ 2ರಿಂದ 3 ದಿನದ ಒಂದು ಕರೆಂಟ್ ಅಫೇರ್ಸ್ ಇದ್ದಾವೆ. 8, 9, 10, 11, 12, 13 ಟೋಟಲಾಗಿ 5 ದಿನದ ಒಂದು ಕರೆಂಟ್ ಅಫೇರ್ಸ್ನ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ನಿಮಗೆ ಮೇಯ್ನ್ ಕರೆಂಟ್ ಅಫೇರ್ಸ್ ಮಾತ್ರ ಹೇಳ್ತೇನೆ, ಯಾವುದೇ ಆದಂಥ ಒಂದು ಹೆಚ್ಚಿನ ಮಾತಾಡೋದಿಲ್ಲ, ಏನು ಕೂಡ ಇರೋದಿಲ್ಲ. ಅದಕ್ಕಾಗಿ ನಮ್ಮ ಒಂದು ಚಾನಲ್ನ ಕರೆಕ್ಟಾಗಿ ನೀವು ನೋಡ್ಕೊಳ್ತಾ ಹೋಗಿ. ಯಾವುದೇ ಪರೀಕ್ಷೆಯಲ್ಲಿ ಯಾವುದೇ ಕರೆಂಟ್ ಅಫೇರ್ಸ್ ಕೂಡ ಮಿಸ್ ಆಗೋಲ್ಲ. ಓಕೆನಾ. ಬನ್ನಿ ಈಗ ಮೊದಲನೇ ಪ್ರಶ್ನೆ ನೋಡೋಣ. ಏನಪ್ಪ ಮೊದಲನೇ ಪ್ರಶ್ನೆ ಇದೆ ಅಂತ ಅಂದರೆ, ಇಲ್ಲಿ ಸೈಬರ್ ಬಾಹ್ಯಾಕಾಶ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿನ ಸಾಧನೆಗಳನ್ನು ಎತ್ತಿ ತೋರಿಸುವ ಮತ್ತು ಭಾರತದ ಆತ್ಮನಿರ್ಭರ ಭಾರತ ಉಪಕ್ರಮವನ್ನು ಬೆಂಬಲಿಸುವ ಮೂಲಕ 2026ರಲ್ಲಿ ತನ್ನ 68ನೇ ಒಂದು ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಿಕೊಂಡ ಸಂಸ್ಥೆ ಯಾವುದು ಅಂತ ನೋಡಿ. ತುಂಬ ವೆರಿ ಇಂಪಾರ್ಟೆಂಟ್ ಇದು. ಇತ್ತೀಚೆಗೆ ಒಂದು ಸಂಸ್ಥೆ ಏನಪ್ಪ ಮಾಡಿದೆ ಅಂತ ಅಂದರೆ 68ನೇ ಒಂದು ಸಂಸ್ಥಾಪನಾ ದಿನವನ್ನು ಆಚರಣೆಯನ್ನು ಮಾಡಿಕೊಂಡಿದೆ. ಅದಕ್ಕಾಗಿ ಈ ಒಂದು ಪ್ರಶ್ನೆ ಬಂದಿರತಕ್ಕಂಥದ್ದು. ಆದರೆ ಈ ಒಂದು ಸಂಸ್ಥೆ ಏನು ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಿಕೊಂಡಿದೆ 2026ರಲ್ಲಿ ಯಾವುದಕ್ಕೆ ಏನು ಅವರು ಥೀಮ್ ಏನು ಇಟ್ಕೊಂಡಿದ್ದಾರೆ ಅಂತ ನೋಡೋದಾದರೆ, ಸೈಬರ್ ಬಾಹ್ಯಾಕಾಶ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿನ ಸಾಧನೆಗಳನ್ನು ಎತ್ತಿ ತೋರಿಸುವ ಕುರಿತು. ಓಕೆನಾ. ಅದಕ್ಕಾಗಿ ಭಾರತದ ಆತ್ಮನಿರ್ಭರ ಭಾರತ್ ಉಪಕ್ರಮವನ್ನು ಬೆಂಬಲಿಸುವ ಮೂಲಕ ಯಾವ ಒಂದು ಸಂಸ್ಥೆ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಿಕೊಂಡಿದೆ ಅಂತ ನೋಡಿ. ಇಸ್ರೋ, DRDO, BRC ಅಂತ ಇದೆ, BARC ಅಂತ, ಮತ್ತು ಇಲ್ಲಿ HAL ಅಂತ ಇದೆ ನೋಡಿ. ನೀವು ಎಲ್ಲರಿಗೂ ಕೂಡ ಈ 4 ಸಂಸ್ಥೆಗಳು ಕೂಡ ಎಲ್ಲರಿಗೂ ಕೂಡ ಗೊತ್ತು. ಆದರೆ ಮೇಯ್ನಾಗಿ ಆಚರಣೆ ಮಾಡಿಕೊಂಡಂಥ ಒಂದು ಸಂಸ್ಥೆ ಯಾವುದು ಇಲ್ಲಿ ನೀವು ನೋಡ್ಬೋದು, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, DRDO ಅಂತ ನಾವು ಇದನ್ನು ಕರಿತೇವೆ. ಈ ಒಂದು ಸಂಸ್ಥೆ ಏನಿದೆ ಜನವರಿ 1, 2026ರಂದು ತನ್ನ ಒಂದು 68ನೇ ಒಂದು ಸಂಸ್ಥಾಪನಾ ದಿನವನ್ನು ಇದು ಆಚರಣೆಯನ್ನು ಮಾಡಿಕೊಂಡಿತು. ನಿಮಗೆ ಕೇಳ್ತಾರೆ ಡೈರೆಕ್ಟಾಗಿ DRDOಗೆ ಸಂಬಂಧಪಟ್ಟಂತೆ ಕೆಳಗಿನ ಒಂದು ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಬಿಟ್ಟು, ಪ್ರತಿ ವರ್ಷ DRDOನ ಒಂದು ಸಂಸ್ಥಾಪನಾ ದಿನವನ್ನು ಜನವರಿ 1ನೇ ತಾರೀಕಿನಂದು ನಾವು ಆಚರಣೆಯನ್ನು ಮಾಡ್ತೇವೆ ಅಂತ ಒಂದು ಹೇಳಿಕೆ ಕೊಡ್ತಾರೆ. ನೆಕ್ಸ್ಟ್ ಓದಾದ ಬಳಿಕ DRDO ಅಂಡರಲ್ಲಿ ಎಷ್ಟು ಪ್ರಯೋಗಾಲಯಗಳು ಇದ್ದಾವೆ ಅಂತ ಕೇಳ್ಬೋದು. ಎರಡನೇ ಒಂದು ಇದನ್ನು ಹೇಳಿಕೆಯನ್ನು ನೋಡ್ಕೋಬೋದು ನೀವು. DRDOನಲ್ಲಿ 52 ಪ್ರಯೋಗಾಲಯಗಳನ್ನು ನಿರ್ವಹಣೆ ಮಾಡ್ತದೆ ಇದು ನೋಡಿ. DRDO ಅಂಡರಲ್ಲಿ 52 ಪ್ರಯೋಗಾಲಯಗಳು ಇಲ್ಲಿ ಇದ್ದಾವೆ ಮತ್ತು ಸೈಬರ್ ಬಾಹ್ಯಾಕಾಶ ಮತ್ತು ಕೃತಕ ಬುದ್ಧಿಮತ್ತೆಯಂತಹ ಒಂದು ಪ್ರಮುಖ ಕ್ಷೇತ್ರಗಳ ಮೇಲೆ ನೋಡಿ ಇದು ಕೇಂದ್ರೀಕರಣ ಮಾಡ್ತದೆ. ಅಂದರೆ ಯಾವ್ಯಾವುದ್ರ ಮೇಲೆ ಕೆಲಸ ಮಾಡುತ್ತೆ ಇದು? ಸೈಬರ್ ಆಗಿರ್ಬೋದು, ಬಾಹ್ಯಾಕಾಶ ಮತ್ತು ಕೃತಕ ಬುದ್ಧಿಮತ್ತೆಯಂಥ ಒಂದು ಪ್ರಮುಖ ಕ್ಷೇತ್ರಗಳ ಮೇಲೆ ಇದು ಕಾರ್ಯವನ್ನು ಇಲ್ಲಿ ನಿರ್ವಹಿಸ್ತದೆ ಅಂತ. ಮತ್ತು ರಕ್ಷಣೆಯಲ್ಲಿ ಭಾರತದ ಒಂದು ಸ್ವಾವಲಂಬನೆ ಆಗಿದ್ದು ಅದನ್ನು ಬಲಪಡಿಸಲು ಆತ್ಮನಿರ್ಭರ ಭಾರತ ಉಪಕ್ರಮದೊಂದಿಗೆ ಹೊಂದಾಣಿಕೆ ಮಾಡುತ್ತೆ ಅಂತ. ಮತ್ತು ಇನ್ನೊಂದು ಯಾವುದು, ಆತ್ಮನಿರ್ಭರ ಭಾರತ ಯಾವಾಗ ನಾವು ಆಗ್ತೇವೆ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಬಹುದು. 2047ರಲ್ಲಿ ನಾವು ಇಲ್ಲಿ ಆತ್ಮನಿರ್ಭರ ಭಾರತ ಆಗೋದಕ್ಕೆ ಇಲ್ಲಿ ನಾವು ಹೊರಟಿದ್ದೇವೆ. ಓಕೆನಾ. ಈ ಒಂದು ಪ್ರಶ್ನೆ ಎಲ್ಲರಿಗೂ ಕೂಡ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. DRDOಗೆ ಸಂಬಂಧಪಟ್ಟಂತೆ ಪ್ರಶ್ನೆ. ಅದೇ ರೀತಿ ಇಸ್ರೋ ಯಾವ ವರ್ಷ ಇಲ್ಲಿ ಸ್ಥಾಪನೆ ಆಯಿತು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಗೊತ್ತಿತ್ತು ಅಂತ ಅಂದರೆ ಆನ್ಸರ್ ಮಾಡಿ. ಓಕೆನಾ.
ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ ನೋಡಿ ಏನಿದೆ, ಹವಾಮಾನ ಕ್ರಿಯೆಯಲ್ಲಿ ಹುಲ್ಲುಗಾವಲುಗಳು ಮತ್ತು ಸವನ್ನಾಗಳ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸಲು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯು 2025 ರೇಂಜರ್ ಲ್ಯಾಂಡ್ಸ್ ಮತ್ತು ಪಶುಪಾಲಕರ ಅಂತಾರಾಷ್ಟ್ರೀಯ ವರ್ಷವೆಂದು ಘೋಷಣೆಯನ್ನು ಮಾಡಿತು ಅಂತ. ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ ಅಂದರೆ ನೋಡಿ ಇಲ್ಲಿ ಯಾವ ರೀತಿ ಕೇಳ್ತಾ ಇದ್ದಾರೆ ಅಂತ ಅಂದರೆ 2025 ರೇಂಜ್ ಲ್ಯಾಂಡ್ಸ್ ಮತ್ತು ಪಶುಪಾಲಕರ ಅಂತಾರಾಷ್ಟ್ರೀಯ ವರ್ಷವೆಂದು ಘೋಷಣೆ ಮಾಡಿದಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಯಾವುದು ಅಂತ ಕೇಳಿದರೆ ಇದು ವೆರಿ ವೆರಿ ಇಂಪಾರ್ಟೆಂಟು. ಯಾಕೆಂದರೆ ಮೇಯ್ನ್ ಸಂಸ್ಥೆ ಇದನ್ನು ಮಾಡಿರ್ತಕ್ಕಂಥದ್ದು. ಯಾವುದಿದು? ವಿಶ್ವಸಂಸ್ಥೆ ಇದನ್ನು ಮಾಡಿರ್ತಕ್ಕಂಥದ್ದು. ಅದಕ್ಕಾಗಿ ತುಂಬ ನ್ಯೂಸಲ್ಲಿದೆ ಇದು. ಏನಪ್ಪ ಅಂದರೆ ಹವಾಮಾನ ಕ್ರಿಯೆಯಲ್ಲಿ ಹುಲ್ಲುಗಾವಲುಗಳು ಮತ್ತು ಸವನ್ನಾಗಳ ಒಂದು ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸಲು ಈ ಒಂದು ರೇಂಜ್ ಲ್ಯಾಂಡ್ಸ್ ಮತ್ತು ಪಶುಪಾಲಕರ ಅಂತಾರಾಷ್ಟ್ರೀಯ ವರ್ಷ ಅಂತ ಇಲ್ಲಿ ಈ 2026 ಘೋಷಣೆ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದಪ್ಪ ಅಂತ ಅಂದರೆ ಅದು ವಿಶ್ವಸಂಸ್ಥೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈಗ ಸ್ಟಾರ್ಟಿಂಗ್ ಪೋರ್ಷನ್ನ ನೋಡೋದಾದರೆ ವಿಶ್ವಸಂಸ್ಥೆ ಏನಿದೆ 2026 ರೇಂಜ್ ಲ್ಯಾಂಡ್ಸ್ ಮತ್ತು ಪಶುಪಾಲಕರ ಅಂತಾರಾಷ್ಟ್ರೀಯ ವರ್ಷವೆಂದು ಘೋಷಣೆಯನ್ನು ಮಾಡಿತು. ನಿಮಗೆ ಕೇಳ್ಬೋದು ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳಿಬಿಟ್ಟು ಏನು ಈ ವಿಶ್ವಸಂಸ್ಥೆ 2026 ವರ್ಷವನ್ನು ರೇಂಜ್ ಲ್ಯಾಂಡ್ಸ್ ಮತ್ತು ಪಶುಪಾಲಕರ ಅಂತಾರಾಷ್ಟ್ರೀಯ ವರ್ಷವೆಂದು ಇಲ್ಲಿ ಘೋಷಣೆ ಮಾಡಿತು ಅಂತ ಒಂದು ಹೇಳಿಕೆಯಲ್ಲಿರುತ್ತೆ. ಪ್ರತಿ ವರ್ಷ ವಿಶ್ವಸಂಸ್ಥೆಯನ್ನು ನಾವು ಅಕ್ಟೋಬರ್ 24 ನಾವು ಸಂಸ್ಥಾಪನಾ ದಿನವನ್ನಾಗಿ ನಾವು ಆಚರಣೆಯನ್ನು ಮಾಡ್ತೀವಿ ಅಂತ ಇಲ್ಲಿ ಪ್ರಶ್ನೆ ಕೇಳಬಹುದು. ಮತ್ತು 1945 ಪ್ರಥಮ ಬಾರಿಗೆ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಕೇಳಬಹುದು, ಹೇಳಿಕೆ ಕೊಡ್ಬೋದು. ಮತ್ತು ಪ್ರಸ್ತುತವಾಗಿ ಈ ಒಂದು ವಿಶ್ವಸಂಸ್ಥೆಯಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಿದ್ದಾವೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಇವೆಲ್ಲವನ್ನು ಕೂಡ ಇಲ್ಲಿ ಕೊಟ್ಟಿದ್ದೇನೆ, ನೀವು ನೋಡ್ಬೋದು. ಎಲ್ಲ ಒಂದು ಇದು ಏನು ಫ್ಯಾಕ್ಟ್ಸ್ಗಳನ್ನು ಕೊಟ್ಟಿದ್ದೇನೆ, ಹೇಳಿಕೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಬಿಟ್ಟು ಇದರಲ್ಲಿ ಎಷ್ಟು ಸರಿ ಇದ್ದಾವೆ, ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಸಿ ಮಾತ್ರ ಸರಿ, ಡಿ ಮಾತ್ರ ಸರಿ, ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಎ ಮತ್ತು ಬಿ ಮಾತ್ರ ಸರಿ. ಈ ರೀತಿಯಾಗಿ ನೀವು ನೋಡ್ಬೋದು ಇತ್ತೀಚಿನ ಒಂದು ಪ್ರಶ್ನೆ ಪತ್ರಿಕೆ FDA ನಲ್ಲಿ ಇದೇ ರೀತಿ ಕೇಳಿದ್ದಾರೆ. ಅದಕ್ಕಾಗಿ ಏನಪ್ಪ ಮಾಡಿ ಅಂತ ಅಂದರೆ ಏನು ಕೂಡ ಮಿಸ್ ಮಾಡಬೇಡಿ, ಸಂಪೂರ್ಣವಾಗಿ ತರಗತಿಗಳನ್ನು ನೋಡ್ಕೊಳ್ತಾ ಹೋಗಿ. ಓಕೆ, ಇವೆಲ್ಲವೂ ಕೂಡ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. 1945 ಅಕ್ಟೋಬರ್ 24 ಈ ಒಂದು ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು ಅಂತ ಹೇಳಿದ್ದೇನೆ. ಎಲ್ಲವೂ ಕೂಡ ಟೋಟಲ್ ಆಗಿ 193 ಸದಸ್ಯ ರಾಷ್ಟ್ರಗಳು ಒಳಗೊಂಡಿದೆ ಅಂತ ಕೂಡ ನಾನು ಹೇಳಿದ್ದೇನೆ. ಓಕೆನಾ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ನೆಕ್ಸ್ಟು ಮೂರನೇ ಪ್ರಶ್ನೆ ನೋಡ್ಬೋದು. ಜನವರಿ 2026 ಅಂದರೆ ಜನವರಿಯಲ್ಲಿ ಬಿಡುಗಡೆ ಆಗಿರತಕ್ಕಂತಹ ICJS 2.0 ರಾಷ್ಟ್ರೀಯ ಶ್ರೇಯಾಂಕದಲ್ಲಿ ಯಾವ ರಾಜ್ಯವು ಮೊದಲ ಸ್ಥಾನವನ್ನು ಪಡೆದುಕೊಂಡಿತು ಅಂತ. ICJS ಎಂಬತಕ್ಕಂಥ ಒಂದು ರಾಷ್ಟ್ರೀಯ ಶ್ರೇಯಾಂಕ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈಗ ನೋಡೋಣಂತೆ. ಇಲ್ಲಿ ಹರಿಯಾಣ, ಉತ್ತರಾಖಂಡ, ಅಸ್ಸಾಂ ಮತ್ತು ಮಹಾರಾಷ್ಟ್ರ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಉತ್ತರಾಖಂಡ ಇದನ್ನು ಏನಪ್ಪ ಮಾಡಿದೆ ಅಂತಂದರೆ ಮೊದಲ ಸ್ಥಾನವನ್ನು ಇಲ್ಲಿ ಪಡ್ಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿಗಳನ್ನು ನೋಡೋದಾದರೆ ಉತ್ತರಾಖಂಡ ರಾಜ್ಯವು ICJS 2.0 ಒಂದು ರಾಷ್ಟ್ರೀಯ ಶ್ರೇಯಾಂಕದಲ್ಲಿ 93.46 ಅಂಕಗಳೊಂದಿಗೆ ಅಗ್ರಸ್ಥಾನಗಳನ್ನು ಇದು ಗಳಿಸಿರ್ತಕ್ಕಂಥದ್ದು. ಇದು ಮೊದಲನೇ ಪಾಯಿಂಟು. ನೆಕ್ಸ್ಟ್ ಎರಡನೇದು, ಈ ಒಂದು ICJS ಏನೇನು ಮಾಡುತ್ತೆ ಅಂತ ನೋಡೋದಾದರೆ ಇದು ಡಿಜಿಟಲ್ ಪೊಲೀಸಿಂಗ್ ಮತ್ತು ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯ ಒಂದು ಏಕೀಕರಣದಲ್ಲಿ ಅದರ ಬಲವಾದ ಕಾರ್ಯಕ್ಷಮತೆಯನ್ನು ಇಲ್ಲಿ ಪ್ರತಿಬಿಂಬ ಮಾಡೋದಕ್ಕೆ ಈ ಒಂದು ICJS ಏನಿದೆ ಕೆಲಸವನ್ನು ಮಾಡ್ತದೆ. ಏನಪ್ಪ ಮಾಡುತ್ತೆ ಅಂತಂದರೆ ಡಿಜಿಟಲ್ ಪಾಲಿಸಿ ಮತ್ತು ಕ್ರಿಮಿನಲ್ ನ್ಯಾಯ ವ್ಯವಸ್ಥೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ICJS ಎಂಬತಕ್ಕಂಥ ಒಂದು ಸಂಸ್ಥೆ ಇದು ಕೆಲಸವನ್ನು ಮಾಡುತ್ತೆ. ಮತ್ತು ಇನ್ನೊಂದೇನು, ಇಂಟರ್ ಆಪರೇಬಲ್ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯು ಪೊಲೀಸ್, ನ್ಯಾಯಾಲಯಗಳು, ಕಾರಾಗೃಹಗಳು ಮತ್ತು ಇತರ ನ್ಯಾಯ ಸಂಸ್ಥೆಗಳ ನಡುವೆ ತಡೆರಹಿತ ದತ್ತಾಂಶ ಹಂಚಿಕೆಯನ್ನು ಇದು ಏನಪ್ಪ ಮಾಡುತ್ತೆ ಅಂತಂದರೆ ಸಕ್ರಿಯಗೊಳಿಸ್ತದೆ ಅಂತ. ಓಕೆನಾ, ICJSಗೆ ಸಂಬಂಧಪಟ್ಟಂತೆ 2026 ಬಿಡುಗಡೆ ಆಗಿರ್ತಕ್ಕಂಥ ಒಂದು ರಾಷ್ಟ್ರೀಯ ಶ್ರೇಯಾಂಕದಲ್ಲಿ ಮೊದಲ ರಾಜ್ಯ ಯಾವುದು ಪಡೆದುಕೊಂಡಿದೆ ಅಂತ ಕೇಳಿದರೆ ಉತ್ತರಾಖಂಡ. ಎಷ್ಟು ಅಂಕಗಳನ್ನು ಅಂತ ಕೇಳಿದರೆ 93.46. ಓಕೆನಾ, ಇದು ICJSನ ಒಂದು ವರದಿ ಪ್ರಕಾರ ಬಂದಿರತಕ್ಕಂಥ ಒಂದು ಮಾಹಿತಿ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಭಾರತದ ಮೊದಲ ಸಂಪೂರ್ಣ ಕಾಗದರಹಿತ ಜಿಲ್ಲಾ ನ್ಯಾಯಾಲಯವು ಯಾವ ರಾಜ್ಯದಲ್ಲಿ ಸ್ಥಾಪನೆ ಆಗಿದೆ ಅಂತ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಇದು ಕೂಡ ಭಾರತದ ಮೊದಲ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಕಾಗದರಹಿತ ಜಿಲ್ಲಾ ನ್ಯಾಯಾಲಯ ನೋಡಿ. ಪೇಪರೇ ಇಲ್ಲ ಆ ಥರ ಒಂದು ಜಿಲ್ಲಾ ನ್ಯಾಯಾಲಯ ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ. ಈ ಒಂದು ಏನು ಕಾಗದರಹಿತ ಜಿಲ್ಲಾ ನ್ಯಾಯಾಲಯ ಇದೆ ಅದನ್ನು ಇಲ್ಲಿ ಕೇರಳ ರಾಜ್ಯದಲ್ಲಿ ಸ್ಥಾಪನೆಯನ್ನು ಮಾಡ್ಕೊಂಡಿದ್ದಾರೆ. ಓಕೆನಾ, ಕೇರಳ ರಾಜ್ಯದಲ್ಲಿ ಇದನ್ನು ಸ್ಥಾಪನೆಯನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಇದು ನ್ಯೂಸ್ ಬಂದಿರತಕ್ಕಂಥದ್ದು. ಓಕೆನಾ,
ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನು ಈಗ ನೋಡೋಣ. ಇದನ್ನು ಯಾರು ಉದ್ಘಾಟನೆ ಮಾಡಿದರು, ಎಲ್ಲಿ ಮಾಡಿದರು, ಯಾವ ರೀತಿ ಉದ್ಘಾಟನೆ ಆಯಿತು ಎಲ್ಲವನ್ನೂ ಕೂಡ ನೋಡೋಣ. ಈ ಒಂದು ಜಿಲ್ಲಾ ನ್ಯಾಯಾಲಯ ಓಕೆನಾ. ನೋಡಿ ಇಲ್ಲಿ ಮಾಹಿತಿ ನೋಡಿ, ಭಾರತದ ಮೊದಲ ಸಂಪೂರ್ಣ ಕಾಗದರಹಿತ ಜಿಲ್ಲಾ ನ್ಯಾಯಾಲಯ ಉದ್ಘಾಟನೆ ಇತ್ತೀಚೆಗೆ ಕೇರಳದಲ್ಲಿ ಆಗಿದೆ ಅಂತ. ನಿಮಗೆ ಪ್ರಶ್ನೆ ಯಾವ ರೀತಿ ಕೇಳ್ಬೋದು, ಇಲ್ಲಿ ನೋಡಿ, ಭಾರತದ ಮೊದಲ ಸಂಪೂರ್ಣ ಕಾಗದರಹಿತ ಜಿಲ್ಲಾ ನ್ಯಾಯಾಲಯದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿಬಿಡ್ತದೆ. ಇಲ್ಲ ಅಂತಾರೆ ಕಾಗದರಹಿತ ಜಿಲ್ಲಾ ನ್ಯಾಯಾಲಯದ ಬಗ್ಗೆ ಇತ್ತೀಚೆಗೆ ಆಗಿರ್ತಕ್ಕಂಥ ಒಂದು ಸೂಚನೆಗಳ ಪ್ರಕಾರ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟುಬಿಟ್ಟು, ಈ ಒಂದು ಪ್ರಥಮವಾಗಿರ್ತಕ್ಕಂಥ ಒಂದು ಕಾಗದರಹಿತ ಜಿಲ್ಲಾ ನ್ಯಾಯಾಲಯ ಪ್ರಥಮವಾಗಿ ಎಲ್ಲಪ್ಪ ಸ್ಥಾಪನೆಯಾಗಿದೆ ಅಂತಂದರೆ ಕೇರಳದಲ್ಲಿ ಸ್ಥಾಪನೆಯಾಗಿದೆ. ಕೇರಳದಲ್ಲಿ ಆಗಿದೆ ಅಂತ ಈ ಮೊದಲನೇ ಹೇಳಿಕೆ ಕೊಡಬಹುದು. ನೆಕ್ಸ್ಟು ಇದನ್ನು ಏನಪ್ಪ ಮಾಡಿದರು ಅಂತಂದರೆ, ಈ ಒಂದು ನ್ಯಾಯಾಲಯವನ್ನು ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಒಂದು ಮುಖ್ಯ ನ್ಯಾಯಾಧೀಶರು ಯಾರಿದ್ದಾರೆ ನೋಡಿ, ಜಸ್ಟಿಸ್ ಸೂರ್ಯಕಾಂತ್ ಅವರಿದ್ದಾರೆ. ಅವರು ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದ್ದಾರೆ. ನಿಮಗೆ ಇತ್ತೀಚೆಗೆ ಒಂದು ನೋಡ್ಬೋದು, ಪೋರ್ಟ್ಸ್ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ನಲ್ಲಿ ಸರ್ಬಾನಂದ್ ಸೋನೋವಾಲ್ ಸರ್ ಅವರು ಏನು ಇತ್ತೀಚೆಗೆ ವಿಕಸಿತ ಎಂಬತಕ್ಕಂಥ ಒಂದು 2 ಯೋಜನೆಗಳಿದ್ದು ಅದನ್ನು ಯಾರು ಮಾಡಿದರು ಅಂತ ಕೇಳಿದರು, ಸರ್ಬಾನಂದ ಸೋನೋವಾಲ್ ಸರಿಯಾದ ಉತ್ತರ ಇತ್ತು ಅಲ್ಲಿ. ಅದಕ್ಕಾಗಿ FDA ಕ್ವಶನ್ಸ್ಗಳಲ್ಲಿ ಇದೇ ರೀತಿ ಕೇಳಿದ್ದಾರೆ. ಅದಕ್ಕಾಗಿ ಈ ರೀತಿಯಾಗಿ ನೀವು ಏನು ಮಾಡಬೇಕು, ಕರೆಕ್ಟಾಗಿ ಕ್ವಶನ್ಸ್ಗಳನ್ನು ಅರ್ಥ ಮಾಡ್ಕೊಂಡು ಓದಬೇಕು. ಆವಾಗ ನಿಮಗೆ ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡೋದಕ್ಕೆ ಈಸಿ ಆಗ್ತದೆ. ಕರೆಂಟ್ ಅಫೇರ್ಸ್ ಕ್ವಶನ್ಗಳನ್ನು ನೋಡಿ, ಜಸ್ಟಿಸ್ ಸೂರ್ಯಕಾಂತ್ ಅವರು ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದ್ದಾರೆ. ನೆಕ್ಸ್ಟ್ 3ನೇದು ನೋಡಿ, ಈ ನ್ಯಾಯಾಲಯ ಏನಿದೆ ಇದು ಆಡಳಿತ ಅಥವಾ ಈ ಅಡ್ಮಿನಿಸ್ಟ್ರೇಷನ್ ಮತ್ತು ತಾಂತ್ರಿಕ ಏಕೀಕರಣದ ಮೇಲೆ ರಾಜ್ಯದ ಬಲವಾದ ಒತ್ತು ಇಲ್ಲಿ ಪ್ರತಿಬಿಂಬ ಮಾಡುತ್ತೆ ಅಂತ. ಓಕೆನಾ. ಇದು ಈ ಒಂದು ಸಂಪೂರ್ಣ ಕಾಗದರಹಿತ ಜಿಲ್ಲಾ ನ್ಯಾಯಾಲಯದ ಬಗ್ಗೆ ಇರತಕ್ಕಂಥ ಒಂದು ಮಾಹಿತಿ. ನೆಕ್ಸ್ಟ್ ನೋಡಿ, ಮುಂದಿನ ಪ್ರಶ್ನೆ ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟು. ಬಂದರು ಯೋಜನೆಗಳ ಉದ್ಘಾಟನೆಗಾಗಿ ವಿಕಸಿತ್ ಭಾರತ್ ಮತ್ತು ವಿಕಸಿತ್ ಬಂದರುಗಳು ಕಾರ್ಯಕ್ರಮವನ್ನು ಯಾವ ನಗರದಲ್ಲಿ ನಡೆಸಲಾಯಿತು ಅಂತ. ವಿಕಸಿತ್ ಭಾರತ್ ಮತ್ತು ವಿಕಸಿತ್ ಬಂದರುಗಳು ಎಂಬತಕ್ಕಂಥ ಒಂದು ಕಾರ್ಯಕ್ರಮವನ್ನು ಯಾವ ನಗರದಲ್ಲಿ ನಡೆಸಲಾಯಿತು ಅಂತ ಪ್ರಶ್ನೆ. ನೋಡಿ, ಎಲ್ಲಿ ನಡೆಸಿದ್ದಾರೆ, ಚೆನ್ನೈನಲ್ಲಿ ಇದನ್ನು ನಡೆಸಿದ್ದಾರೆ. ತಮಿಳುನಾಡಿನ ಒಂದು ಚೆನ್ನೈನಲ್ಲಿ ನಡೆಸಿದ್ದಾರೆ. ಅದನ್ನು ಯಾರು ನಡೆಸಿದ್ದಾರೆ, ಯಾರು ಉದ್ಘಾಟನೆ ಮಾಡಿದ್ರು ಎಲ್ಲವನ್ನೂ ಕೂಡ ನೋಡೋಣ ಇವಾಗ. ನೋಡಿ, ಇತ್ತೀಚೆಗೆ ಈ ಯೋಜನೆಯನ್ನು ತಮಿಳುನಾಡಿನಲ್ಲಿ ನಡೆಸಲಾಯಿತು. ಈ ಒಂದು ವಿಕಸಿತ್ ಭಾರತ್ ಮತ್ತು ವಿಕಸಿತ್ ಬಂದರುಗಳು ಕಾರ್ಯಕ್ರಮಕ್ಕೆ ಚೆನ್ನೈ ಇದಕ್ಕೆ ವೇದಿಕೆ ಆಗಿತ್ತು, ಅಥವಾ ತಮಿಳುನಾಡಿನಲ್ಲಿ ಚೆನ್ನೈನಲ್ಲಿ ಇದನ್ನು ಉದ್ಘಾಟನೆ ಮಾಡಿದರು. ಟೋಟಲ್ ಆಗಿ ಇಲ್ಲಿ ನೋಡಿ 235 ಕೋಟಿ ಮೌಲ್ಯದಲ್ಲಿ ಈ ಒಂದು ಯೋಜನೆಯನ್ನು ನಡೆಸಲಾಯಿತು. ವಿಕಸಿತ್ ಭಾರತ್ ಮತ್ತು ವಿಕಸಿತ್ ಬಂದರುಗಳು ಯೋಜನೆಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿಬಿಡ್ಬೋದು. ಇತ್ತೀಚೆಗೆ ಸ್ಮೈಲ್ ಎಂಬತಕ್ಕಂಥ ಒಂದು ಇನಿಷಿಯೇಟಿವ್ ಕೊಟ್ಟು ಕೇಳಿದ್ದಾರೆ. ಮತ್ತು ಇಲ್ಲಿ ಕೆಲವೊಂದು ಈ ಯೋಜನೆಗಳನ್ನು ಕೊಟ್ಟು ಡೈರೆಕ್ಟಾಗಿ ಹೇಳಿಕೆಗಳನ್ನು ಕೊಟ್ಟುಬಿಟ್ಟಿದ್ದಾರೆ. FDA ಕ್ವಶನ್ ಪೇಪರ್ ಬೇಕಾದರೆ ನೀವು ನೋಡ್ಬೋದು, ಬೇಕಾದರೆ ತೋರಿಸ್ತೇನೆ ನಾನು. ಆ ರೀತಿಯಾಗಿ ಪ್ರಶ್ನೆ ಕೇಳ್ಬೋದು. ಒಟ್ಟು 235 ಕೋಟಿ ಮೌಲ್ಯದಲ್ಲಿ ಈ ಒಂದು ಯೋಜನೆ ನಡೆಸಲಾಯಿತು ಅಂತ. ನೆಕ್ಸ್ಟು ಇದನ್ನು ಸರ್ಬಾನಂದ ಸೋನೋವಾಲ್ ಅವರು ನೋಡಿ, ಸರ್ಬಾನಂದ ಸೋನೋವಾಲ್ ಅವರು ಉದ್ಘಾಟನೆಯನ್ನು ಮಾಡಿದರು ಅಂತ. ನೆಕ್ಸ್ಟು ಕೊನೆಯದಾಗಿ ಚೆನ್ನೈ ಬಂದರು ಪ್ರಾಧಿಕಾರಕ್ಕೆ 129.36 ಕೋಟಿ ಕೊಟ್ಟರೆ ಕಾಮರಾಜರ್ ಬಂದರು ಲಿಮಿಟೆಡ್ಗೆ 105.64 ಕೋಟಿ ಹಣವನ್ನು ಈ ಒಂದು ಇದರಲ್ಲಿ ಕೊಡ್ತಿದ್ದಾರೆ ಅಂತ, 235 ಕೋಟಿಯಲ್ಲಿ. ನೆಕ್ಸ್ಟು ಇದು ಏನು ವಿಕಸಿತ್ ಭಾರತ್ ಮತ್ತು ವಿಕಸಿತ್ ಬಂದರುಗಳು ಇದೆ. ಇದು ಒಂದು ರಾಷ್ಟ್ರ ಮತ್ತು ಒಂದು ಬಂದರು ಪ್ರಕ್ರಿಯೆಯ ಅಡಿಯಲ್ಲಿ ಈ ಪೋರ್ಟ್ ಕ್ಲಿಯರೆನ್ಸ್ ಪೋರ್ಟಲನ್ನು ಕೂಡ ಇಲ್ಲಿ ಏನಪ್ಪ ಮಾಡಿದರು ಅಂತ ಅಂದರೆ ಇದರಲ್ಲಿ ಕಾರ್ಯಕ್ರಮದಲ್ಲಿ ಇದನ್ನು ಕೂಡ ಸಹ ಪ್ರಾರಂಭವನ್ನು ಮಾಡಿದರು ಅಂತ. ಅಂದರೆ ಈ ಪೋರ್ಟ್ ಕ್ಲಿಯರೆನ್ಸ್ ಪೋರ್ಟಲ್ ಅಂತ, ಈ ಪೋರ್ಟ್ಸ್ ಕ್ಲಿಯರೆನ್ಸ್ ಪೋರ್ಟಲನ್ನು ಕೂಡ ಇಲ್ಲಿ ಶುರು ಮಾಡಿದ್ದಾರೆ. ಎಲ್ಲಿ ಅಂತ ಅಂದರೆ ತಮಿಳುನಾಡಿನ ಚೆನ್ನೈನಲ್ಲಿ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡ್ಬೋದು. 2025-26ನೇ ಸಾಲಿಗೆ ದೇಶದ ಮೊದಲ ಮೀಸಲಾದ ಡೀಪ್ ಟೆಕ್ ಸ್ಟಾರ್ಟಪ್ ನೀತಿಯನ್ನು ಪ್ರಾರಂಭ ಮಾಡಿದ ಭಾರತೀಯ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ, ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ತೆಲಂಗಾಣ ಅಂತ ಇದೆ. ಡೀಪ್ ಟೆಕ್ ಸ್ಟಾರ್ಟಪ್ ಎಂಬತಕ್ಕಂಥ ಒಂದು ನೀತಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಭಾರತೀಯ ರಾಜ್ಯ ಯಾವುದಪ್ಪ ಅಂದರೆ ತೆಲಂಗಾಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ನೋಡಿ. 2025-26ಕ್ಕೆ ದೇಶದ ಮೊದಲ ಮೀಸಲಾದ ಡೀಪ್ ಟೆಕ್ ಸ್ಟಾರ್ಟಪ್ ನೀತಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಮೂಲಕ ತಮಿಳುನಾಡು ಭಾರತದ ನಾವೀನ್ಯತೆ ಪರಿಸರದ ಒಂದು ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಪ್ರವರ್ತಕ ಹೆಜ್ಜೆಯನ್ನು ಇಲ್ಲಿ ನೀಡಿರ್ತಕ್ಕಂಥದ್ದು. ಓಕೆನಾ. ನೆಕ್ಸ್ಟು ಇಲ್ಲಿ ತೆಲಂಗಾಣ ಹೇಳಿಬಿಟ್ಟೆ ಅಂತ ಅನಿಸುತ್ತೆ, ತಮಿಳುನಾಡು ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಒಂದು ಪ್ರಶ್ನೆ ಹೇಳ್ತೇನೆ. ಇಲ್ಲಿ
ತಮಿಳುನಾಡು ಏನು ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರವರ್ತಕ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಎರಡನೇದು 100 ಡೀಪ್ ಟೆಕ್ ಸ್ಟಾರ್ಟಪ್ಗಳನ್ನು ಬೆಂಬಲಿಸಲು 100 ಕೋಟಿ ಆರ್ಥಿಕ ಬದ್ಧತೆಯ ಬೆಂಬಲದೊಂದಿಗೆ ಇದು ಕೃತಕ ಬುದ್ಧಿಮತ್ತೆ, ಅರೆವಾಹಕಗಳು ಮತ್ತು ಜೈವಿಕ ತಂತ್ರಜ್ಞಾನ, ಬಾಹ್ಯಾಕಾಶ ತಂತ್ರಜ್ಞಾನಗಳು ಮತ್ತು ಶುದ್ಧ ಶಕ್ತಿಯಂತಹ ಕ್ಷೇತ್ರಗಳನ್ನು ಗುರಿಯಾಗಿರಿಸಿಕೊಂಡಿದೆ ಅಂತ ಇಲ್ಲಿ ಮಾಹಿತಿ. ಓಕೆನಾ, ಈ ರೀತಿಯಾಗಿ ಇಲ್ಲಿ ಕೇಳಿದರೆ ಇದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ. ನೆಕ್ಸ್ಟು ಈ ಒಂದು ಪ್ರಶ್ನೆ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಆದರೆ ಗೊತ್ತಿರಬೇಕು. ಈ ಡೀಪ್ ಟೆಕ್ ಸ್ಟಾರ್ಟಪ್ ನೀತಿಯನ್ನು ಪ್ರಾರಂಭ ಮಾಡಿದ ಭಾರತೀಯ ರಾಜ್ಯ ಯಾವುದು ಅಂತ ಕೇಳಿದರೆ ಗೊತ್ತಿರಬೇಕು, ತಮಿಳುನಾಡು ಅಂತ. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ರಸ್ತೆ ನಿರ್ಮಾಣಕ್ಕಾಗಿ ಬಯೋ ಬಿಟುಮೇನನ್ನು ವಾಣಿಜ್ಯವಾಗಿ ಉತ್ಪಾದನೆ ಮಾಡಿ ಬಳಸಿದಂತಹ ಒಂದು ವಿಶ್ವದ ಮೊದಲ ದೇಶ ಯಾವುದು ಅಂತ ನೋಡಿ. ಬಯೋ ಬಿಟುಮೇನ್ ಎಂಬತಕ್ಕಂಥದ್ದನ್ನು ಏನು ಉತ್ಪಾದನೆ ಮಾಡಿ ಅದನ್ನು ರೋಡ್ಗಳಲ್ಲಿ ಯೂಸ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥ ಮೊದಲ ದೇಶ ಯಾವುದು ಅಂತ ಕೇಳ್ಬೋದು. ನೋಡಿ ಇಲ್ಲಿ ಯಾವುದಪ್ಪ ಅಂತಂದರೆ ಭಾರತ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ಪಕ್ಕಾ ಪ್ರಶ್ನೆ ಇದೇ ರೀತಿ ಕೇಳ್ತಾರೆ. ಬಯೋ ಬಿಟುಮೆನ್ ತುಂಬ ಇಂಪಾರ್ಟೆಂಟು, ಅದಕ್ಕಾಗಿ ಅದರ ಬಗ್ಗೆ ಏನು ಫ್ಯಾಕ್ಟ್ ಇದ್ದಾವೆ ಎಲ್ಲವನ್ನು ಕೂಡ ನೋಡ್ಕೊಂಬಿಡಿ, ನಿಮಗೆ ಯೂಸ್ಫುಲ್ ಆಗ್ತದೆ ಬಯೋ ಬಿಟುಮೆನ್ ಬಗ್ಗೆ. ಯಾಕೆಂದರೆ ರಸ್ತೆ ನಿರ್ಮಾಣದಲ್ಲಿ ಪ್ರಥಮ ಬಾರಿಗೆ ನಾವು ಬಳಸ್ತಾ ಇದ್ದೀವಿ, ಅದಕ್ಕಾಗಿ. ನೋಡಿ, ಕಚ್ಚಾ ತೈಲ ಆಧಾರಿತ ಬಿಟುಮೆನ್ಗೆ ಪರಿಸರ ಸ್ನೇಹಿ ಆಗಿರುವುದರಿಂದ ಭಾರತ ಇದನ್ನು ಮೊದಲ ಬಾರಿಗೆ ಬಳಕೆ ಮಾಡ್ತಾ ಇದೆ ಅಂತ. ನೆಕ್ಸ್ಟು ಕೃಷಿ ಬೆಳೆ ಅವಶೇಷಗಳನ್ನು ಬಳಸಿಕೊಂಡು ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯಕ ಮಾಡ್ತದೆ ಮತ್ತು ಇದು ಗಾಳಿಯ ಗುಣಮಟ್ಟ ಸುಧಾರಣೆಗೂ ಕೂಡ ಈ ಒಂದು ಬಯೋ ಬಿಟುಮೇನ್ ಏನಿದೆ ಇದು ಕೊಡುಗೆಯನ್ನು ನೀಡುತ್ತದೆ ಅಂತ. ನೆಕ್ಸ್ಟು ಈ ಒಂದು ತಂತ್ರಜ್ಞಾನ ಏನಿದೆ CSIRನ ಒಂದು ತಂತ್ರಜ್ಞಾನ ಒಂದು ವರ್ಗಾವಣೆ ಮೂಲಕ ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿರತಕ್ಕಂಥ ಒಂದು ಈ ಉಪಕ್ರಮವು ವಿಕಸಿತ್ ಭಾರತ್ 2047 ತ್ಯಾಜ್ಯದಿಂದ ಮತ್ತು ಸಂಪತ್ತಿಗೆ ಆತ್ಮನಿರ್ಭರ ಭಾರತದಂಥ ಒಂದು ರಾಷ್ಟ್ರೀಯ ಅಗತ್ಯತೆಗಳನ್ನು ಇದು ಹೊಂದಿಕೆ ಆಗಿರ್ತದೆ ಅಂತ. ಇದು ಕೂಡ ಗೊತ್ತಿರಬೇಕು. ಬಿಟುಮೆನ್ಗೆ ಸಂಬಂಧಪಟ್ಟಂತೆ ಯಾವ ಒಂದು ದೇಶ ಪ್ರಥಮ ಬಾರಿಗೆ ರಸ್ತೆ ನಿರ್ಮಾಣಕ್ಕಾಗಿ ಬಯೋ ಬಿಟುಮೆನನ್ನು ಯೂಸ್ ಮಾಡ್ತಾಯಿದೆ ಅಂತ ಕೇಳಿದರೆ ಅದು ಭಾರತ ಅಂತ ನೀವು ಆನ್ಸರ್ನ ಮಾಡಬೇಕಾಗ್ತದೆ. ನೆಕ್ಸ್ಟು ಕೊನೆಯ ಪ್ರಶ್ನೆ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಓಕೆ, ಕೊನೆಯ ಪ್ರಶ್ನೆ, ಇದಕ್ಕೆ ನೀವು ಆನ್ಸರ್ ಮಾಡಬೇಕು. ಓಕೆನಾ, ಆನ್ಸರ್ ಮಾಡಿದರೆ ನಿಮಗೆ ಪಕ್ಕ ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ಇಲ್ಲಿವರೆಗೂ ಯಾರ್ಯಾರು ವಿಡಿಯೋನ ನೋಡಿದ್ದೀರಾ ನಿಮಗೆ ಗೊತ್ತಾಗಿದೆ ಕ್ವಾಲಿಟಿ ಯಾವ ರೀತಿ ಇದೆ ಅಂತ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಇದಕ್ಕೆ ಆನ್ಸರ್ ಮಾಡಬೇಕು. ನೋಡಿ ಏನಿದೆ, ಗಲ್ಫ್ ಕೋಆಪರೇಷನ್ ಮಂಡಳಿ ಅಥವಾ ಗಲ್ಫ್ ಸಹಕಾರ ಮಂಡಳಿ, ಇದರ ಒಂದು ರಾಷ್ಟ್ರಗಳು ಜಂಟಿ ಮಿಲಿಟರಿ ವ್ಯಾಯಾಮ ಗಲ್ಫ್ ಶೀಲ್ಡ್ 2026. ನೋಡಿ, ಗಲ್ಫ್ ಶೀಲ್ಡ್ 2026 ಯಾವ ದೇಶದಲ್ಲಿ ಪ್ರಾರಂಭ ಮಾಡಿದವು ಅಂತ ಇಲ್ಲಿ ಕೇಳಿದ್ದೇವೆ. ಆನ್ಸರನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಮುಂದಿನ ಒಂದು ವೀಕ್ನಲ್ಲಿ ಏನು ಇರ್ತದೆ, ಇನ್ನು 14ರಿಂದ 20ನೇ ತಾರೀಕು ತನಕ ಏನು ಕರೆಂಟ್ ಅಫೇರ್ಸ್ ಮಾಡ್ತೇನೆ, ಅಲ್ಲಿ ನಿಮಗೆ ತಿಳಿಸ್ತೇನೆ. ಇದರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನ ಬಗ್ಗೆ ಏನು ಎಲ್ಲಿ ನಡೆದಿದೆ, ಈ ಒಂದು ಗಲ್ಫ್ ಶೀಲ್ಡ್ 2026 ಎಂತಕ್ಕಂಥದ್ದು ಎಲ್ಲಿ ನಡೆದಿದೆ, ಎಲ್ಲರೂ ಕೂಡ ನೀವು ಏನು ಮಾಡಬೇಕು, ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಿ ಆನ್ಸರ್ನ ತಿಳಿಸ್ಬೇಕು, ABCD ಅಂತ. ಓಕೆನಾ. ಇವತ್ತಿನ ಒಂದು ತರಗತಿ ನಿಮಗೆ ಎಲ್ಲರಿಗೂ ಕೂಡ ಯಾವ ರೀತಿ ಅನ್ನಿಸ್ತು, ಕ್ವಾಲಿಟಿ ಯಾವ ರೀತಿ ಇತ್ತು, ಎಲ್ಲವನ್ನು ಕೂಡ ಪ್ಲೀಸ್ ಕಾಮೆಂಟ್ ಮಾಡಿ. ಯಾಕೆಂದರೆ ನಿಮ್ಮ ಒಂದು ಕಾಮೆಂಟ್ ಕೂಡ ನಮಗೆ ಯೂಸ್ಫುಲ್ ಆಯಿತು ಅಂತ ಅಂದರೆ, ಕಾಮೆಂಟ್ ಮಾಡಿದ್ರಿ ಅಂತ ನಮಗೂ ಕೂಡ ಮೋಟಿವೇಟ್ ಸಿಗುತ್ತೆ ಈ ರೀತಿ ನಮಗೆ ಕ್ಲಾಸಸ್ಗಳನ್ನು ಮಾಡೋದಕ್ಕೆ. ನಮ್ಮ ಟೀಮ್ ತುಂಬ ಕಷ್ಟದಿಂದ ಇಂಥ ಒಂದು PPTಗಳನ್ನು ರೆಡಿ ಮಾಡ್ತಾ ಇದೆ. FDA ಕ್ವಶನ್ಸ್ ನೋಡಿ ಈ ರೀತಿಯಾಗಿ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೇವೆ. ಓಕೆನಾ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.